ಇಂಡಸ್ಟ್ರಿ ಮೇಡಮ್ ಒಂದು ನಿಮಿಷ ಮೇಡಮ್, ನಾನು ಉದಯ್ ಮೆಹ್ತಾ 18 ವರ್ಷ ನನ್ನ ಇಂಡಸ್ಟ್ರಿನಲ್ಲಿ ನನ್ನ ವೃತ್ತಿ ಜೀವನ ಇದೆ. ನಾನು ವೈಯಕ್ತಿಕವಾಗಿ ನಿಮ್ಮ ಚಂದ್ರಚೂಡ್ಗೆ ಪ್ರಶ್ನೆ ಕೇಳ್ತಾ ಇರೋದು. ನಮ್ಮ ಚಂದ್ರಚೂಡ್ ಅಂದ್ರೆ ನಿಮ್ಮ ಅಂದ್ರೆ ಇಲ್ಲಿ ನಾನು ಕೇಳ್ತಾ ಇರೋದು ಒಂದೇ ವಿಷಯ. ಈಗ ನನಗೆ ಧಕ್ಕೆ ಆಗಿದೆ, ನನ್ನ ಒಂದು ಗೌರವಕ್ಕೆ ಚುಕ್ಕೆ ಆಗಿದೆ. ನೀವು ಯಾರು ನಿರ್ಮಾಪಕರು ಆತರ ಕೆಲಸ, ಯಾಕಂದ್ರೆ ನಾನು ಅವ್ರು ಯಾರ ಜೊತೆ ಓಡಾಡ್ತಾರ ಆ ಹೀರೋ ಜೊತೆ ನಾನು ಸಿನಿಮಾ ಮಾಡಿದೀನಿ. ಅವ್ರು ಯಾರು ಸ್ಪೋಕ್ಸ್ ಪರ್ಸನ್ ಆಗಿದ್ದಾರೆ ಅವ್ರ ಜೊತೆನೂ ಮಾಡಿದ್ರೆ ಅವ್ರಂತ ಒಳ್ಳೆ ಹೀರೋ ಅಂದ್ರೆ ಅವ್ರ ಸ್ಪೋಕ್ಸ್ ಪರ್ಸನ್ ತಾನೆ ಅವರು. ಅವ್ರ ಜೊತೆನೂ ನಾನು ಕೆಲಸ ಮಾಡಿದೀನಿ. ನಾನು ಅವ್ರ ಸಿನಿಮಾ ಮಾಡಿದೀನಿ. ಅವ್ರಂತ ಒಳ್ಳೆ ಹೀರೋ. ಅವರೇ ಕೇಳಿ, ಅವರೇ ಏನು ಪ್ರೊಡ್ಯೂಸರ್ಗೆ ಎಷ್ಟು ಕಂಫರ್ಟ್ ಮಾಡ್ತಾರೆ, ಎಷ್ಟು ಚೆನ್ನಾಗಿ ನೋಡ್ಕೊಂತಾರೆ, ಯಾವ್ದು ತೊಂದರೆ ಕೊಡದಂಗ್ ಮಾಡೋಂತ ಹೀರೋ ಅವರು. ನಾನು ಅವ್ರ ಜೊತೆ ಸಿನಿಮಾ ಮಾಡಿದೀನಿ. ಹಂಗಾಗಿ ನಾನು ಮಾಡಿರೋ ಹೀರೋಗಳಲ್ಲಿ ಇವ್ರಿಗೆ ಹೇಗೆ ಅನುಭವಕ್ಕೆ ಬಂತು ಇಂಥದ್ದು ಅಂತ ಮೇಡಮ್, ಅದಕ್ಕೆ ಹೇಳಿ ಹೆಸರು. ಇಂಥ ಅನುಭವ ಚಂದ್ರಚೂಡ್ ಅವ್ರಿಗೆ ಬಂತು ಅಂತ ಅನ್ಸುತ್ತೆ ಮೇಡಮ್. ಇವಾಗ ಅದು ಸಮರ್ಥನೆ ಮಾಡ್ಕೊತಾ ಇದ್ದಾರೆ. ಅವ್ರು ಹಂಗೆ ಹೇಳಿಲ್ಲ ಹಿಂಗೆ ಹೇಳಿದೆ ಅಂತ. ಬಟ್ ಅವ್ರು ಹೇಳಿರೋದು ನೇರವಾಗಿ ಅದನ್ನೇ ನೇರವಾಗಿ ಅದನ್ನೇ ಹೇಳಿರೋದು. ಇವಾಗ ಹಂಗೆ ಹೇಳಿಲ್ಲ ಹಿಂಗೆ ಅಂತ ಹೇಳಿ ಆಮೇಲೆ ಇನ್ನೊಬ್ರು ಯಾರ ಹತ್ರನೋ ಕೇಳಿದೆ, ಇನ್ನೊಬ್ರು ನನ್ಗೆ ಹೇಳಿದ್ರು, ಎಲ್ಲೋ ನಾನು ಕೇಳ್ಪಟ್ಟೆ. ಬೇಡ ಮೇಡಮ್, ನಾವು ಹಂಗೆ ಸಾವಿರ ಕೇಳ್ಪಟ್ಟ ತಕ್ಷಣ ಹೇಳ್ಬಿಟ್ರೆ ಡೈವರ್ಟ್ ಯಾಕೆ ಮಾಡ್ತೀರಿ ನೀವು? ಜನನಾಯಕನ ವಿಷಯ ಯಾಕೆ ಎತ್ಕೊಂಡ್ ಬರ್ತೀರಿ ನೀವು? ಅಲ್ಲಿಂದ ಇಲ್ಲಿಗೆ ಯಾಕೆ ಡೈವರ್ಟ್ ಮಾಡ್ತೀರಿ? ಅವ್ರು ಹೇಳ್ದಂಗೆ ತಮಿಳು ನಿರ್ಮಾಪಕನ ಬಗ್ಗೆ ಮಾತಾಡಿದ್ರು ಅಂತ ಅನ್ಕೊಳ್ಳೋಣ. ಭಾಷೆ ಇಲ್ಲ, ಗಡಿ ಇಲ್ಲ ಅಂತ ನೀವೇ ಹೇಳಿದಿರಿ. ಮೇಡಮ್, KVN ಸಂಸ್ಥೆ ಬಂದು ನಮ್ ಕರ್ನಾಟಕದವರು, ಬೆಂಗಳೂರು ಅಲ್ವಾ, ಅವರು ಹೋಗಿ ಕೇಳಿ, ಅಲ್ಲಿ ಹೋಗಿ ಸಿನಿಮಾ ಮಾಡಿ ತೊಂದರೆಗೆ ಈಡ್ಪಟ್ಟಿದ್ದಾರೆ ಅಂತ ಇವ್ರು ಹೇಳ್ತಾ ಇದಾರೆ. ಅವರು KVN ಸಂಸ್ಥೆ ಏನಾರ ಬಂದು ಇವ್ರು ಹೇಳಿದಾರ ನನಗೆ ತೊಂದರೆ ಆಗಿದೆ ಅಂತ? ಅವ್ರು ಏನಾರ ಬಂದು ಚಂದ್ರಚೂಡ್ ಅವ್ರಿಗೆ ವಿಜಯ್ ಅವರು ಕಮೋಟು ಕಾಂಡಮ್ ತನಕ ನಮ್ಮ KVN ಸಂಸ್ಥೆಯನ್ನ ಬಳಸ್ಕೊಂಡಿದಾರ ಅನ್ನೋದು ಪ್ರಶ್ನೆ ಅಲ್ಲ. ಅವರು ಬ್ಲಾಕ್ ಮನಿ ಎಲ್ಲ ಕೊಟ್ಟಿದ್ದಾರೆ, 1 ಶಾಟ್ಗೆ 2 ಶಾಟ್ಗೆ ಅಂತ ಹೇಳ್ತಾರಲ್ಲ. ಪ್ರಕಾರವೇ ಹೋಗೋದಾದ್ರೆ ನಮ್ಮ ಕನ್ನಡ ಚಿತ್ರರಂಗದ ನಿರ್ಮಾಪಕರಿಗೆ ನಾನು ಮಾತಾಡ್ಲಿಲ್ಲ, ತಮಿಳು ಚಿತ್ರರಂಗ ಅಂತ ಹೋದ್ರು ಕೂಡ ಅವರಿಗೆ ಡೈರೆಕ್ಟ್ ಇದು ನಿರ್ಮಾಪಕರು ಯಾರು ಆ ತಮಿಳು ಚಿತ್ರಕ್ಕೆ ಇವಾಗ? ನಮ್ಮ ಕನ್ನಡದವರು ಅಲ್ವಾ? ಹಂಗಾದ್ರೆ ವಿಜಯ್ ಅವರು ತಮಿಳಿನ ಹೀರೋ ನಮ್ಮ KVN ಸಂಸ್ಥೆಯ ನಿರ್ಮಾಪಕನಿಗೆ ಕಮೋಟು ಕಾಂಡಮ್ ತನಕ ಬಳಸ್ಕೊಂಡ್ರ? ಅದ್ ಹೇಳ್ಬೇಕು, ಇವ್ರೇ ಹೇಳ್ಬೇಕು. ಇವರೇ ಗೊತ್ತಿದೆ ಅಂದ್ರೆ ಕೇಳಿದೀನಿ. ಇರಿ ಮೋಹನ್ ಸರ್, ಇರಿ. ಅವ್ರು 40 ವರ್ಷ ಸೇವೆ ಸಲ್ಲಿಸಿದೀನಿ. ನಾನು ಪತ್ರಕರ್ತ, ನ್ಯಾಯ ಅಂತ ಬಂದಾಗ ಏನ್ ಗೊತ್ತಾ, ಅವರ ವೃತ್ತಿ ಏನು ಅಥವಾ ಅವರ ಸ್ಟೇಟ್ಮೆಂಟ್ ಗೆ ಅವರ ವೃತ್ತಿಯನ್ನ ಒಂದ್ ಸೆಕೆಂಡ್ ಮೇಡಮ್. ಈಗ ಅವ್ರು ಹೇಳಿದ್ದು ನಾನಲ್ಲ, ಅವರು ಹೇಳಿದ್ರು ಏನಂತ, ನನ್ನ ವೃತ್ತಿ ಇದು, ನನ್ನ 45 ವರ್ಷ ಇಂಡಸ್ಟ್ರಿ. ನಾನು ಕೇಳಿದೆ, ಗೊತ್ತಿಲ್ಲ, 25 ವರ್ಷ, ಸಾರಿ 23 ವರ್ಷ ನಾನು ಅಂತ ಹೇಳಿದ್ರಲ್ವಾ. ಕೊಡುಗೆ ಅಂದ್ರೇನು? ನೀವು ಬರ್ದಿದ ತಕ್ಷಣ ಇನ್ನೊಂದು ಮಾಡಿದ ತಕ್ಷಣ ಕೊಡುಗೆ ಅಲ್ಲ. ನಿಮ್ಮ ನಡತೆ, ನಿಮ್ಮ ನುಡಿ, ಆಮೇಲೆ ನಾವು ಯಾರ ಜೊತೆ ಇದೀವಿ ಅವ್ರಿಗೆ ಫ್ಯಾನ್ಸ್ ಇದಾರೆ, ಅವ್ರದ್ದೇ ಆದಂತ ಒಂದು ಮಾಸ್ ಆಗಿ ಅವ್ರನ್ನ ಫಾಲೋ ಮಾಡೋರಿರ್ತಾರೆ. ಅವ್ರಿಗೆ ಅಷ್ಟೇ ಹೇಳಿಲ್ಲ, ನಾನು ಬೇಡ ಹೇಳಿದ್ರೆ ಯಾವುದೇ ಭಾಷೆ ನಿರ್ಮಾಪಕ ಇದ್ರೆ ಸಿನಿಮಾ ಅಷ್ಟೇನೆ, ಕನ್ನಡ ಮಾಡ್ತಾರೆ, ಒಬ್ಬ ನಿರ್ಮಾಪಕ ಇದ್ರೆ ಸಿನಿಮಾ. ಆಮೇಲೆ ನಿರ್ಮಾಪಕನಿಗೆ ಇಂಥ ಪರಿಸ್ಥಿತಿ ಮೇಡಮ್ ಒಂದ್ ನಿಮಿಷ. ಈಗ ಅವ್ರೇನ್ ಹೇಳ್ತಾರೆ, ಪ್ರೊಡಕ್ಷನ್ ಹುಡುಗನಿಗೆ 500 ರೂಪಾಯಿ ಕಮ್ಮಿ ಕೊಡ್ತಾರೆ ಅಂತ. ಒಂದು ಪ್ರೊಡ್ಯೂಸರ್ ಆದವನು, ಒಬ್ಬ ಪ್ರೊಡಕ್ಷನ್ ಮ್ಯಾನೇಜರ್ ಒಕ್ಕಡದಿಂದ ಬರ್ತಾನೆ, ಅವನು ನೋಡಿ ಬಿಲ್ ಸೈನ್ ಮಾಡೋದು. ಅರ್ಥ ಆಯ್ತಾ? ಪ್ರೊಡ್ಯೂಸರ್ ಪೇಮೆಂಟ್ ಮಾಡ್ಬೇಕಾಗಿರೋದು ಒಬ್ಬ ಪ್ರೊಡಕ್ಷನ್ ಮ್ಯಾನೇಜರ್ ಸೈನ್ ಮಾಡಿದ್ಮೇಲೆ. ಅದಕ್ಕೆ ಸಿಸ್ಟಮ್ ಇದೆ. ವ್ಯಾಪಾರ ಮಾಡ್ಬೇಕಾದ್ರೆ, ವ್ಯವಹಾರ ಮಾಡ್ಬೇಕಾದ್ರೆ ಏನ್ ಮಾತಾಡಿರ್ತಾರೆ ಅವ್ರಿಬ್ಬರು ಮಧ್ಯ ಇರುತ್ತೆ. ಯಾರೋ ಹೀರೋ ಆಗಿರ್ಲಿ, ಆರ್ಟಿಸ್ಟ್ ಆಗ್ಲಿ, ಟೆಕ್ನಿಷಿಯನ್ ಆಗ್ಲಿ, ಎಲ್ರಿಗೂ ವೈಯಕ್ತಿಕವಾಗಿ ದೇವರು ಪೂಜಾರಿಯ ಸಂಬಂಧ. ದೇವರಿಗೂ ಪೂಜಾರಿಗೂ ಒಂದೇ ನಾನು ಹೇಳೋದು. ಇನ್ನ ನಿಮ್ಗೆ ಡೀಟೇಲ್ ಆಗಿ ಹೇಳ್ತಾ ಇರೋದು ಅರ್ಥ ಮಾಡ್ಕೊಳ್ಳಿ. ಒಂದ್ ಸಿನಿಮಾ ಆಗ್ಬೇಕು ಅಂದ್ರೆ ಒಂದು ಲೇಬರ್ ವರ್ಗ ಏನಿದೆ, ಒಕ್ಕೂಟ ಅಂತ ಏನ್ ಕರಿತೀವಿ, ಅವ್ರಿಗೆ ಅಂತಾನೆ ಒಂದು
ನಮ್ಗೆ ಇದಿದೆ ಏನೋ ಬೈಲಾ ಇದೆ. ವೇಜಸ್ ಲಿಸ್ಟ್ ಇದೆ, ಕಾರ್ಮಿಕರದು. ಅದಾದ್ಮೇಲೆ ನೀವು ಇಂಡಿವಿಜುವಲ್ ಟೆಕ್ನಿಷಿಯನ್ಸ್ ಜೊತೆ ಇಂಡಿವಿಜುವಲ್ ಆಗಿ ಮಾತಾಡ್ಕೊಂಡು ಒಂದು ಒಪ್ಪಂದಕ್ಕೆ ಬರ್ತೀರಾ, ಆರ್ಟಿಸ್ಟ್ಗೆ ಒಪ್ಪಂದಕ್ಕೆ ಬರ್ತೀರಾ, ಅದೆಲ್ಲಾನು ನಡೆಯುತ್ತೆ. ಇದರಲ್ಲಿ ಒಬ್ಬ ನಿರ್ಮಾಪಕ ಆದವನು ಶುರು ಮಾಡಿದಾಗಿಂದ ಕೊನೆವರೆಗೂ ಮುಗಿಸಿದ್ಮೇಲೆ ಒಬ್ಬನೇ ಇರ್ತಾನೆ ಲಾಸ್ಟ್ಗೆ, ಆಯ್ತಾ? ಅವನ ಜೊತೆಗೆ ಯಾರು ಇರೋದಿಲ್ಲ ಅಂತ ಒಂದು ವೃತ್ತಿ ನಮ್ದು. ಆದ್ರೂ ಕೂಡ ನಾವು ನಿಷ್ಠೆಯಿಂದ ಒಂದು ಸಿನಿಮಾ ಮೇಲೆ ಪ್ರೀತಿ ಇರೋದ್ರಿಂದ ನಾವು ಅದನ್ನ ಥಿಯೇಟರ್ಗೆ ತರೋವರೆಗೂ ಇರ್ತೀವಿ. ಸೋಲು ಗೆಲುವು ಎರಡೂ ಕಾಣ್ತೀವಿ, ಅರ್ಥ ಆಯ್ತಾ? ಸೋತ್ರು ನೆಕ್ಸ್ಟ್ ತಿರ್ಗಾ ಮಾಡ್ತೀವಿ. ಒಂದು ರೈತನ ಕೇಳಿ, ಒಂದು ರೈತ ಹೆಂಗೆ ಹೋರಾಟ ಮಾಡ್ಕೊಂಡು ಅವನು ಬೆಳೆ ಕಾಪಾಡ್ಕೊಂಡ್ ಬಂದು ಫಸಲ್ ತಗೋಬೇಕು, ಹಂಗೆ ಒಬ್ಬ ನಿರ್ಮಾಪಕ ಕೂಡ ಹಂಗೆ ಇದ್ದಾನೆ. ಸೊ ಹಂಗಾಗಿ ನಮ್ಮ ಸಮುದಾಯಕ್ಕೆ ಅವರು ಈ ತರ ಮಾತಾಡಿರೋದ್ರಿಂದ ನಮ್ಗೆಲ್ಲ ನೋವಾಗಿರೋದ್ರಿಂದ ಅವ್ರ ಹೆಸರು ಹೇಳಿ, ನಾವು ಅವ್ರ ವೃತ್ತಿಗೂ ಹೋಗಲ್ಲ, ಇನ್ನೊಂದು ಪರ್ಸನಲ್ ನಮ್ಗೆ ಬೇಕಿಲ್ಲ, ಆಯ್ತಾ? ಏನು ಏನು ಕೇಳ್ತಾರೆ ಮೇಡಮ್? ಕ್ಷಮೆ ನಾವು ಕ್ಷಮೆ ಕೇಳ್ತಾ ಇಲ್ಲ, ನಾವು ಕ್ಷಮೆ ಕೇಳ್ತಾ ಇಲ್ಲ. ಆಮೇಲೆ ಕ್ಷಮೆ ಬೇಕಿಲ್ಲ ನಮ್ಗೆ, ನಮಗ್ ಬೇಕಾಗಿರೋ ಹೆಸರು. ಈಗ ಇಂಥವ್ರು ಇಂಥ ಕೆಲಸ ಮಾಡಿದ್ದಾರೆ, ಇಂಥವ್ರು ಇಂಥದ್ದು ಹೇಳಿದ್ದಾರೆ, ಅವ್ರ ಹೆಸರು ಹೇಳಿ. ಯಾಕಂದ್ರೆ ನಾವೆಲ್ಲ ಒಟ್ಟಿಗೆ ಇದೀವಿ, ಆಯ್ತಾ? ಒಟ್ಟಿಗೆ ಒಬ್ಬರಿಗೆ ಎಲ್ರಿಗೂ ಆಗದ್ ಬೇಡ, ಯಾರು ಮಾಡಿದಾರೆ ಅವ್ರಿಗಾಗ್ಲಿ. ನಮ್ಮ ಕನ್ನಡ ಇಂಡಸ್ಟ್ರಿಗೆ ಅದು ಕಪ್ಪು ಚುಕ್ಕೆ ಮೇಡಮ್. ಅವ್ರು ಹೇಳಿರುವಂತದ್ದು ಹೀರೋ ಅವ್ರಿಗೆ 90 ನಿರ್ಮಾಪಕ ವರ್ಷ ಬಯಸಲ್ಲ ಯಾರು ಮೇಡಮ್. ಇನ್ನ ಹೊಸ ನಾಯಕರು ಏನಿದ್ದಾರೆ ಅವರಿಗೆ ಚಾನ್ಸ್ ಕೇಳಿ ಸಮಾಜದಲ್ಲಿ ಬೆಳೆಯೋದಕ್ಕೆ, ಒಂದು ಗುರುತಿಸ್ಕೊಳ್ಳೋಕೆ ಅಥವಾ ಒಂದೇನೋ ಒಂದು ಸಾಧನೆ ಮಾಡೋದಕ್ಕೆ ಯೋಚನೆ ಮಾಡ್ತಾರೆ ಬಿಟ್ರೆ ನಿರ್ಮಾಪಕರ ಹತ್ರ ಅದನ್ನ 90 ಕೇಳಲ್ಲ. ವರ್ಷ ಕನ್ನಡ ಹೀಗಿರುವಾಗ ಇಂಡಸ್ಟ್ರಿಗೆ ದೊಡ್ಡ ಅವ್ರದೇ ಆದಂತ ಕೊಡುಗೆ ಇದೆ ಮೇಡಮ್. ಇಂಡಸ್ಟ್ರಿಯಲ್ಲಿ ಎಲ್ಲ ತುಂಬಾ ದೊಡ್ಡ ನಟರು, ಎಲ್ಲ ನಿರ್ಮಾಪಕರು, ಎಲ್ಲ ನಿರ್ದೇಶಕರು ಅವ್ರದೇ ಆದಂತ ಕೊಡುಗೆ ಇದೆ. ಅದು ಒಂದು ಗಾದೆ ಮಾತಿದೆಯಲ್ಲ, ಮಾತಾಡಿದ್ರು ಹೋಯ್ತು ಮುತ್ತೊಡಿದ್ರು ಹೋಯ್ತು ಅಂತ. ಮಾತಾಡ ಆದ್ಮೇಲೆ ನಾನು ಅದು ನೋಡಿ ಮೇಡಮ್, ಅದ್ರಲ್ಲೇ ಗೊತ್ತಾಗುತ್ತೆ. ಸಮರ್ಥಿಸ್ಕೊಳಕ್ ಹೋಗ್ಬಾರ್ದು, ಈಗ ಸಮರ್ಥಿಸ್ಕೊಳಕ್ ಹೋಗ್ಬಾರ್ದು. ನಾನು ಹಂಗ ಹೇಳ್ದೆ ಹಿಂಗ್ ಹೇಳ್ದೆ ಅಂತ. ಮಾಡ್ಬೇಕಾದ್ರೆ ಅವ್ರು ಯಾವ ಇದರಲ್ಲಿ ಹೇಳಿದ್ದಾರೆ ಅನ್ನೋದು ವಿಡಿಯೋ ಇದೆ, ಎಲ್ಲರಿಗೂ ಅರ್ಥ ಆಗಂತದ್ದು ಇದೆ, ಎಲ್ಲರಿಗೂ ಅದರದಿಂದ ಏನು ಪರ್ಸೆಪ್ಷನ್ ಅಲ್ಲಿ ಹೇಳಿದ್ದಾರೆ, ಅವರು ಯಾವ ತರದಲ್ಲಿ ಹೇಳಿದ್ದಾರೆ ಅನ್ನೋದು ಅರ್ಥ ಆಗಿದೆ. ಅದಕ್ಕೋಸ್ಕರ ನಾವು ಕೇಳ್ತಾ ಇರೋದು ಬಿಟ್ರೆ ಹೆಸರು ಹೇಳಿ.